ವೆಲ್ಕಮ್ ಬ್ಯಾಕ್ ಟು MGC ಸ್ಕೂಲ್ ಹಬ್ ಯೂಟ್ಯೂಬ್ ಚಾನೆಲ್. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರು ಹೊಸದಾಗಿ ಈ ಚಾನೆಲ್ನ ನೋಡ್ತಾ ಇದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಕೊನೆವರೆಗೂ ನೋಡಿ. ಯಾರೆಲ್ಲ ಕರ್ನಾಟಕ TET, GPSTR, HSTR ಹಾಗೆ PU ಲೆಕ್ಚರರ್ ಪೋಸ್ಟ್ಗಳಿಗೆ ಅಥವಾ ಇನ್ನೂ ಬೇರೆ ಬೇರೆ ಎಕ್ಸಾಮ್ಸ್ಗಳಿಗೆ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದೀರಿ, ಎಲ್ರಿಗೂ ಒಂದು ಗುಡ್ ನ್ಯೂಸ್ ಆಗಿರುವಂಥದ್ದು. ಎಸ್ಪೆಷಲಿ ಟೀಚರ್ಸ್ಗೆ ಬಹಳಷ್ಟು ಒಂದು ಗುಡ್ ನ್ಯೂಸ್ ಇರುವಂಥದ್ದು ಇವತ್ತಿನ ಒಂದು ಅಪ್ಡೇಟ್ ಆಗಿರುವಂಥದ್ದು. ಅದು ಏನು ಅಂತಂದರೆ, ಹೊಸದಾಗಿ 18,500 ಶಿಕ್ಷಕರ ಹುದ್ದೆ ನೇಮಕಾತಿಗೆ ಕ್ರಮ, ಸಚಿವ ಮಧು ಬಂಗಾರಪ್ಪ ಅನ್ನುವಂಥದ್ದು ಒಂದು ನ್ಯೂಸಲ್ಲಿ ಬಂದಿರುವಂಥ ಒಂದು ಹೆಡ್ಲೈನ್ ಇದು. ಏನು ಅಂತಂದರೆ, ಈ ನ್ಯೂಸ್ ಏನಪ್ಪ ಅಂತಂದರೆ, ಶಾಲಾ ಶಿಕ್ಷಣ ಸಚಿವರಾದಂತಹ ಶ್ರೀಯುತ ಮಧು ಬಂಗಾರಪ್ಪನವರು ಚಾಮರಾಜನಗರದಲ್ಲಿ ಮಾತನಾಡಿ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಿಗೆ ಹೆಚ್ಚುವರಿಯಾಗಿ 18,500 ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಲಾಗುವುದು ಎಂದು ತಿಳಿಸಿದರು. ಹಿಂದಿನ ಬಿಜೆಪಿ ಸರ್ಕಾರ ಕೇವಲ 5,428 ಶಿಕ್ಷಕರನ್ನು ನೇಮಿಸಿದ್ದು, ಶಿಥಿಲಾವಸ್ಥೆಯಲ್ಲಿರುವ ಶಾಲಾ ಕೊಠಡಿಗಳ ದುರಸ್ತಿಗೆ ಕ್ರಮ ಕೈಗೊಳ್ಳಲಾಗುವುದು ಮತ್ತು 800 ಹೊಸ ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ತೆರೆಯಲು ಚಿಂತನೆ ನಡೆಸಲಾಗುತ್ತದೆ ಎಂದು ಅವರು ಹೇಳಿದರು. ಅಂತಂದರೆ ಈ ಸರ್ತಿ ಏನು ಮಾಡ್ತಾರೆ, 18,500 ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಅಂತಂದರೆ ಬಹಳಷ್ಟು ಪೋಸ್ಟ್ಗಳನ್ನು, ಟೀಚರ್ಸ್ಗಳನ್ನು ನೇಮಕ ಮಾಡ್ಕೊಳ್ತೀವಿ. 2022ರಲ್ಲಿ ಏನಾಗಿತ್ತು, 15,000 ನೋಟಿಫಿಕೇಷನನ್ನು ಹೊರಡಿಸಿದ್ರು. ಅದರಲ್ಲಿ ಅವರಿಗೆ ಸಿಕ್ಕಂಥ ಅಥವಾ ಒಂದು ಎಲಿಜಿಬಲ್ ಆಗಿ ಕ್ವಾಲಿಫೈ ಆಗಿದ್ದಂಥವ್ರು 13,500 ಜನ ಶಿಕ್ಷಕರು ಸಿಕ್ಕಿದ್ರು. ಸೊ ಈ ವರ್ಷ ಏನು ಮಾಡ್ತೀವಿ ಅಂತಂದರೆ 800 ಹೊಸ ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಪಬ್ಲಿಕ್ ಶಾಲೆಗಳನ್ನು ತೆರಿತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಅಲ್ಲಿ 800 ಹೊಸ ಶಾಲೆಗಳು ಅಂತಂದಾಗ ಅಲ್ಲಿ ಬಹಳಷ್ಟು ಟೀಚರ್ಸ್ ಒಂದು ಅವಶ್ಯಕತೆ ಇರುತ್ತೆ. ಸೊ ಹಾಗಾಗಿ ಏನು ಮಾಡ್ತೀವಿ, 18,500 ಶಿಕ್ಷಕರನ್ನು ನೇಮಕ ಮಾಡ್ತೀವಿ ಅಂತ ಹೇಳಿ ಚಾಮರಾಜನಗರದಲ್ಲಿ ನಡೆದಿರುವಂಥ ಒಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪ ಸರ್ ಅವರು. ಸೊ ಹಾಗಾಗಿ ಏನು ಮಾಡಿ, ಯಾರೆಲ್ಲ ಇನ್ನೂ ಸ್ಟಡಿ ಮಾಡ್ತಾ ಇಲ್ಲ ಅಥವಾ ಸ್ಲೋ ಆಗಿ ಸ್ಟಡಿಯನ್ನು ಮಾಡ್ತಾ ಇದ್ದೀರಿ, ಇನ್ನೂ ಯಾವಾಗ ಕಾಲ್ಫಾರ್ಮ್ ಆಗುತ್ತೋ ಏನೋ ಗೊತ್ತಿಲ್ಲ ಅಂಥೇಳಿ ಯಾರೆಲ್ಲ ಒಂದು ಸ್ವಲ್ಪ ನೆಗ್ಲಿಜೆನ್ಸಿಯನ್ನು ಮಾಡ್ತಾ ಇದ್ದೀರಿ, ಅವರೆಲ್ಲರೂ ಏನು ಮಾಡಿ ಬಹಳಷ್ಟು ಓದೋದಕ್ಕೆ ಇಂಟ್ರೆಸ್ಟನ್ನು ಕೊಡಿ ಮತ್ತು ಒತ್ತನ್ನು ಕೊಡ್ರಿ. ಯಾಕೆಂತಂದರೆ ಅವಕಾಶಗಳು ಬಹಳಷ್ಟು ಸರಿ ನಮ್ಗೆ ಅವಕಾಶಗಳು ಸಿಕ್ಕಾಗ ಅವುಗಳನ್ನು ನಾವು ಮಿಸ್ ಮಾಡ್ಕೋಬಾರ್ದು. ಸಿಕ್ಕಿರುವಂಥ ಅವಕಾಶನ ನಾವು ಬಳಸ್ಕೊಳ್ಳೋದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ಅಂತಂದರೆ ಭಾಳಷ್ಟು ಕಾಂಪಿಟೇಟಿವ್ ಇರುವಂಥ ಒಂದು ಟೈಮ್ ಒಳಗೆ ನಾವು ನೆಗ್ಲಿಜೆನ್ಸ್ ಮಾಡೋದಾಗಲಿ ಅಥವಾ ನೆಗ್ಲಿಜೆನ್ಸ್ ಮಾಡಿದರೆ ಅದು ಸರಿ ಇರೋದಿಲ್ಲ. ಯಾಕೆ ಅಂತಂದರೆ ಅವಕಾಶಗಳನ್ನು ಕಳ್ಕೊಳ್ತೀವಿ. ಅವಕಾಶಗಳನ್ನು ಕಳ್ಕೊಂಡ್ರೆ ಲೈಫಲ್ಲಿ ತುಂಬಾ ಕಷ್ಟವನ್ನು ಎದುರಿಸಬೇಕಾಗತ್ತೆ. ಸೊ ಹಾಗಾಗಿ ಯಾರೆಲ್ಲ GPSTR ಹಾಗೆ HSTRಗೆ ಟ್ರೈ ಮಾಡ್ತಾ ಇದ್ರಿ ಅಥವಾ TETಗೆ ಟ್ರೈ ಮಾಡ್ತಾ ಇದ್ದೀರಿ, ಪ್ರಿಪ್ರೇಷನನ್ನು ಮಾಡ್ತಾ ಇದ್ದೀರಿ, ಸ್ಮಾರ್ಟ್ ಸ್ಟಡಿಯನ್ನು ಮಾಡಿ, ಹಾರ್ಡ್ ಸ್ಟಡಿಯನ್ನು ಮಾಡಿ. ಯಾಕೆಂದರೆ ಇಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ಇವತ್ತಿನ ಅಪ್ಡೇಟು 18,500 ಶಿಕ್ಷಕರನ್ನು ನೇಮಕ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂತಂದರೆ ಎಕ್ಸಾಕ್ಟಾಗಿ ಒಂದು ಪೋಸ್ಟನ್ನು ಕೊಟ್ಟಿದ್ದಾರೆ ಅವರು, ಎಷ್ಟು 18,500 ಅನ್ನುವಂಥದ್ದನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅವರಿಗೆ ಡಿಪಾರ್ಟ್ಮೆಂಟ್ಗೆ ಭಾಳಷ್ಟು ಕ್ಲಾರಿಟಿ ಇದೆ, ಎಷ್ಟು ಪೋಸ್ಟ್ಗಳು ಖಾಲಿ ಇವೆ, ಎಷ್ಟು ವೇಕೆಂಟ್ ಇದೆ, ಎಷ್ಟನ್ನು ಫಿಲ್ ಮಾಡಬೇಕು ಅನ್ನುವಂಥದ್ದು. ಸೊ ಹಾಗಾಗಿ ಡೆಫಿನೆಟ್ಟಾಗಿ ಭಾಳಷ್ಟು 18,500 ಅಂತಂದರೆ ಬಹಳಷ್ಟು ಪೋಸ್ಟ್ಗಳಾಗ್ತವೆ. ಹಾಗಾಗಿ ಕಾಂಪಿಟೇಷನ್ ಕೂಡ ಅಷ್ಟೇ ಹೆವಿ ಇರುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಏನು ಮಾಡಿರಿ, ಭಾಳಷ್ಟು ಹಾರ್ಡ್ ವರ್ಕನ್ನು ಮಾಡಿರಿ, ಸ್ಮಾರ್ಟ್ ವರ್ಕನ್ನು ಮಾಡಿರಿ. ಯಾಕಂತಂದರೆ ಸಿಕ್ಕಿರುವಂಥ ಅವಕಾಶವನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಬೇಡಿ. ಪ್ರತಿಯೊಬ್ಬರು ಏನು ಮಾಡಿ, ಭಾಳಷ್ಟು ನಿಮ್ಮ ಟೈಮ್ ಟೇಬಲ್ ಪ್ರಕಾರ ಒಂದು ಪ್ಲ್ಯಾನನ್ನು ಮಾಡಿಕೊಂಡು ಆ ರೀತಿಯಾಗಿ ಓದ್ತಾ ಹೋಗಿ, ನೆಗ್ಲೆಕ್ಟ್ ಮಾಡಬೇಡಿ. ಯಾವಾಗ ಕಾಲ್ಫಾರ್ಮ್ ಆಗುತ್ತೋ ಆವಾಗ ಓದಿದರೆ ಆಯಿತು ಅನ್ನುವಂಥ ಒಂದು ಮನೋಭಾವನೆಯಿಂದ ಹೊರಗೆ ಬನ್ನಿ. ಸೊ ಇದು ಇವತ್ತಿನ ಒಂದು ಅಪ್ಡೇಟ್ ಆಗಿರುವಂಥದ್ದು. ಡೆಫಿನೆಟ್ಟಾಗಿ ಟೀಚರ್ಸ್ ಕಾಲ್ ಆಗುತ್ತಾ, ನೇಮಕಾತಿ ಆಗುತ್ತಾ, ಶಿಕ್ಷಕರ ನೇಮಕಾತಿ ಆಗುತ್ತಾ, ಮತ್ತು GPSTR, HSTR ಎಲ್ಲವೂ ಕಾಲ್ಫಾರ್ಮ್ ಆಗುವಂಥದ್ದು ಚಾನ್ಸಸ್ ಬಹಳಷ್ಟಿದೆ, ಆಗತ್ತಾ ಕೂಡ. ಸೊ ಹಾಗಾಗಿ ಪ್ರತಿಯೊಬ್ಬರು ಏನು ಮಾಡಿ, ಚೆನ್ನಾಗಿ ಅಭ್ಯಾಸ ಮಾಡಿ ಅಂತ ಹೇಳ್ತಾ, ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.